ಇವಾಗ ಎಷ್ಟೋ ಜನಕ್ಕೆ ಪೂಜೆ ಮಾಡಲಿಕ್ಕೆ ಆಗದೇ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಏನೋ ಇನ್ನಿತರ ಕೆಲಸ ಕಷ್ಟ ಸಮಸ್ಯೆಗಳಿಂದ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಶಿವರಾತ್ರಿಯ ದಿವಸ ಮಹಾಶಿವರಾತ್ರಿಯ ದಿವಸ ನೀವು ಶಿವನನ್ನು ಪೂಜೆಯನ್ನು ಮಾಡಿದರೆ ನಿಮಗೆ ಒಂದು ವರ್ಷದಲ್ಲಿ ಮಾಡಿರತಕ್ಕಂತಹ ಎಲ್ಲ ಪೂಜೆಯ ಫಲ ಅನ್ನತಕ್ಕಂಥದ್ದು ಕೂಡ ಸಿಗುತ್ತೆ. ಹಾಗೆ ವಿರುದ್ಧವಾಗಿ ನೀವು ಎಷ್ಟೇ ಪೂಜೆಯನ್ನು ಮಾಡಿದ್ದರೂ ಮಹಾಶಿವರಾತ್ರಿಯ ದಿವಸ ನೀವು ನಿಮ್ಮದೇ ಆದಂಥ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮ್ಮ ಕುಲದೇವರಲ್ಲ, ನಮ್ಮ ಮನೆ ದೇವರಲ್ಲ ಅಂತ ಹೇಳಿಕೊಂಡು ನೀವು ಮಹಾಶಿವರಾತ್ರಿಯ ದಿವಸ ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ಇದ್ದರೆ, ಬಹಿರ್ಮುಖರಾಗಿ ಇದ್ದರೆ, ಒಂದು ಅಂತರ್ಮುಖಿಯಾಗಿರತಕ್ಕಂಥದ್ದು ಅಂದರೆ ಭಗವಂತನ ಪೂಜೆಯನ್ನು ಮಾಡತಕ್ಕಂಥದ್ದು ಅಂತ ಹೇಳಿ ಅರ್ಥ. ಆದ್ದರಿಂದ ಆ ರೀತಿಯಾಗಿ ಇದ್ದರೆ ನೀವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಫಲಗಳು ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಹಾಶಿವರಾತ್ರಿಯ ದಿವಸ ಕೇವಲ ಯಾವುದೋ ಒಂದು ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ, ಕೇವಲ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ, ಕೇವಲ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಇದನ್ನು ಹೇಳಿರ್ತಕ್ಕಂಥದ್ದಲ್ಲ.